ನಮಸ್ಕಾರ. ಚಂದನ ವಾಹಿನಿಯ ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ಹೊತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಒಂದು ಆರೋಗ್ಯದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಸಮಸ್ಯೆ ಅಂದರೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಮತ್ತು ಹಿರಿಯ ಸದಸ್ಯರಲ್ಲಿ ಅಂದರೆ ಹಿರಿಯ ನಾಗರಿಕರಲ್ಲಿ, ಅದರಲ್ಲೂ ಪುರುಷರಲ್ಲಿ ಈ ಪ್ರಾಸ್ಟೇಟ್ ಸಮಸ್ಯೆ ಬಹಳವಾಗಿ ಕಂಡುಬರುತ್ತೆ. ಆ ನಿಟ್ಟಲ್ಲಿ ಇದು ಎರಡು ವಿಷಯವನ್ನು ಪ್ರಮುಖವಾಗಿ ನಾವು ತಗೊಂಡು ಈ ಕಿಡ್ನಿ ಕಲ್ಲುಗಳು ಅಂದರೆ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಇದು ಬಂದಾಗ ಯಾವ ರೀತಿಯ ಚಿಹ್ನೆಗಳಿರುತ್ತೆ, ರೋಗ ಲಕ್ಷಣಗಳು ಮತ್ತು ಇದಕ್ಕೆ ಯಾವ ರೀತಿಯ ಒಂದು ಚಿಕಿತ್ಸಾ ವಿಧಾನಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಹಾಗೆ ಈ ಪ್ರಾಸ್ಟೇಟ್ ಬಗ್ಗೆಯೂ ನಾವು ಇವತ್ತು ಚರ್ಚೆ ಮಾಡಲಿದ್ದೇವೆ. ಇದೆಲ್ಲದರ ಬಗ್ಗೆ ನಮಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಲು ಮತ್ತು ಸಲಹೆಗಳನ್ನು ಕೊಡಲು ಇವತ್ತು ನಮ್ಮ ಸ್ಟುಡಿಯೋಗೆ ವಿಶೇಷ ಅತಿಥಿಯಾಗಿ ನಾವು ಬರಮಾಡಿಕೊಂಡಿದ್ದೇವೆ ಡಾಕ್ಟರ್ ಕೆ ಪ್ರೇಮ್ ಕುಮಾರ್ ಅವರನ್ನು. ಡಾಕ್ಟರ್ ಪ್ರೇಮ್ ಕುಮಾರ್ ಅವರು ಪ್ರಸ್ತುತ ಬೆಂಗಳೂರಿನ ರಾಜಾಜಿನಗರದಲ್ಲಿರ್ತಕ್ಕಂಥ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳ ಒಂದು ಅನುಭವವನ್ನು ಪಡೆದು ವಿಶೇಷ ತರಬೇತಿಯನ್ನು ಪಡೆದು ಈ ಒಂದು ನಿಟ್ಟಲ್ಲಿ ಇವತ್ತಿನ ಈ ಒಂದು ಮೂತ್ರಪಿಂಡ ಕಲ್ಲುಗಳಾಗಲಿ ಅಥವಾ ಪ್ರಾಸ್ಟೇಟ್ಗಾಗಲಿ ಆಧುನಿಕ ಚಿಕಿತ್ಸಾ ವ್ಯವಸ್ಥೆಗಳು ಏನಿದಾವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಲು ಇವತ್ತು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ ಡಾಕ್ಟರ್ ಪ್ರೇಮ್ ಕುಮಾರ್ ಅವರೇ. ಡಾಕ್ಟ್ರೇ, ನಾನು ಈ ಒಂದು ಮೂತ್ರಪಿಂಡ ಕಲ್ಲು ಅಂದ ತಕ್ಷಣ ನಾವುಗಳು ಅದರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಮುಂಚೆ ಈ ಮೂತ್ರಪಿಂಡ ನಮ್ಮ ದೇಹದ ಯಾವ ಭಾಗದಲ್ಲಿರುತ್ತೆ ಮತ್ತು ಯಾವ ಆಕಾರದಲ್ಲಿರುತ್ತೆ ಅಂತಕ್ಕಂಥದ್ದನ್ನು ಒಂದು ಚಿತ್ರವನ್ನು ತೋರಿಸ್ತಾ ಹಾಗೆ ತಮ್ಮ ಮಾತುಗಳಲ್ಲಿ ವಿವರಣೆಯನ್ನು ನೀಡಿ. ಖಂಡಿತವಾಗೂ. ಅದೇ ಮೂತ್ರಪಿಂಡ ಅಂದರೆ ಇದು ನಮಗೆ ನಮ್ಮ ಮೈಯಲ್ಲಿರುವ ವೇಸ್ಟ್ ಅಂದರೆ ವೇಸ್ಟ್ ಮ್ಯಾಟರ್ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತೆಗಿಯೋಕ್ಕೋಸ್ಕರ ಒಂದು ಭಗವಂತ ಮಾಡಿರುವಂಥ ಒಂದು ಫಿಲ್ಟರ್. ಅಂದ್ರೆ ಇವಾಗ ನಾವು ಚಿತ್ರದಲ್ಲಿ ಕಾಣ್ತಿರೋದು ಅದೇನಾ? ನಮ್ಮ ಈ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇರೋದ್ ಪ್ರಕಾರ ಕಿಡ್ನಿ ಹೊಟ್ಟೆಯ ಹಿಂಭಾಗದಲ್ಲಿ ಅಂದ್ರೆ ಹೊಟ್ಟೆ ಒಂದು ದೊಡ್ಡ ಬಲೂನ್ ಅಂತ ತಗೊಂಡ್ರೆ ಅದು ಬಲೂನಿನ ಹಿಂಭಾಗದಲ್ಲಿ ಬೆನ್ನಿನ ಮುಂದೆಗಡೆ ಅಂದ್ರೆ ಬೆನ್ನಿಗೆ ಅಟ್ಯಾಚ್ ಆಗಿ ಬೆನ್ನಿಗೆ ಅಟ್ಯಾಚ್ಮೆಂಟ್ ಆಗಿರೋ ತರ ಇರುವಂತ ಇದು ಅಂಗ ಅದು. ಅದು ಈಗ ನಾವು ಬೀನ್ಸ್ ಅಂತ ನೋಡ್ತೀವಲ್ಲ, ಬೀನ್ಸ್ ಆಕಾರದಲ್ಲಿ ಇರುತ್ತದೆ. ಅದರ ಯೂಶಲ್ ಆಕಾರ ಲೆಕ್ಕ ಹಾಕೊಂಡ್ರೆ ಉದ್ದ ಒಂದು 10 ರಿಂದ 11 ಸೆಂಟಿಮೀಟರ್ ಇಂಡಿಯನ್ ಪಾಪ್ಯುಲೇಷನ್ ಗೆ. ವೆಸ್ಟರ್ನ್ ಪಾಪ್ಯುಲೇಷನ್ 14 ರಿಂದ 15 ಸೆಂಟಿಮೀಟರ್ ಇರುತ್ತೆ. ಇದು ಗಂಡು ಹೆಣ್ಣಲು ಸ್ವಲ್ಪ ಭೇದ ಇರುತ್ತೆ ಎತ್ತರ ಉದ್ದಕ್ಕೆಲ್ಲ. ಅಗಲ ಒಂದು 4-5 ಸೆಂಟಿಮೀಟರ್ ಮತ್ತೆ ಗಾತ್ರ ಅಂದ್ರೆ ಗರ್ತ್ ಅಂತ ಹೇಳ್ತೀವಿ, ಅದು ಒಂದು 2 ಸೆಂಟಿಮೀಟರ್ ಅಷ್ಟು ಇರುತ್ತೆ. ಅಂದ್ರೆ ಇಷ್ಟು ಚಿಕ್ಕದಾಗಿರ್ತಕ್ಕಂಥ ಈ ಅಂಗ ಇವಾಗ ನೀವು ಹೇಳಿದ್ರಿ ನಮಗೆ ಬೇಡದಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಹೊರ ಹಾಕ್ಲಿಕ್ಕೆ ಇದು ಸಹಾಯ ಮಾಡ್ತದೆ ಅಂತ ತಾವು ಹೇಳಿದ್ರಿ. ಅಂದ್ರೆ ಇದು ಒಂದು ಈ ಕಿಡ್ನಿ ಅನ್ನೋದು ಬೀನ್ ಆಕಾರದಲ್ಲಿದೆ ಮತ್ತು ಇದಕ್ಕೆ ಯಾವ ರೀತಿಯ ಈ ಅಂಗಾಂಗಗಳಿರುತ್ತೆ. ನಾನು ಹೇಳೋದು ಇವಾಗ ಅನಾಟಮಿ ಆಫ್ ಎ ಕಿಡ್ನಿ ಅಂದಾಗ ಕಿಡ್ನಿ ಅಂದ್ರೆ ಯಾವುದೇ ರಚನೆ, ಯಾವುದೇ ಅಂಗಾಂಗ ತಗೊಂಡ್ರು ಅದಕ್ಕೆ ಒಂದು ಬ್ಲಡ್ ಸಪ್ಲೈ ಅಂತ ಇರುತ್ತೆ. ಅಂದ್ರೆ ರಕ್ತ ಅಂಗಾಂಗಕ್ಕೆ ಹೋಗಿ ಹೊರಗಡೆ ಬರ್ಬೇಕಾಗುತ್ತೆ. ಈಗ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಒಂದು ಕ್ರಾಸ್ ಸೆಕ್ಷನ್, ಬಲ್ಬದಿಯಲ್ಲಿ ಕಾಣಿಸ್ತಾ ಇರೋದು, ಎಡಬದಿಯಲ್ಲಿ ಕಾಣಿಸ್ತಾ ಇರೋದು ಕ್ರಾಸ್ ಸೆಕ್ಷನ್. ಅದರಲ್ಲಿ ನೀವು ಕಿಡ್ನಿನ ಒಂದು ಹೋಲ್ ಬೀನ್ ಆಕಾರದಲ್ಲಿ ನೋಡ್ತಾ ಇದ್ದೀರಾ. ಅದು ಕೆಂಪು ಬಣ್ಣದ ಕಾಣಿಸ್ತಾ ಇರೋದು ಅದು ರಕ್ತ ಕಿಡ್ನಿ ಒಳಗಡೆ ಹೋಗುವಂತದ್ದು. ಹಳದಿ ಬಣ್ಣದಲ್ಲಿ ಕಾಣ್ತಾ ಇರೋದು ರಕ್ತ ಕಿಡ್ನಿಯಿಂದ ಹೊರಗಡೆ ಬರ್ತಾ ಇರೋದು. ಅದು ರಕ್ತ ಒಳಗಡೆ ಹೋಗಿ ಅಲ್ಲಿ ಒಳಗಡೆ ಇರುವಂತಹ ಫಿಲ್ಟರ್ ಗಳಲ್ಲಿ ರಕ್ತ ಕಣಗಳೆಲ್ಲ ಫಿಲ್ಟರ್ ಆಗಿ ಯಾವ ವೇಸ್ಟ್ ಪ್ರಾಡಕ್ಟ್ಸ್ ಇರೋದೆಲ್ಲ ಅದು ಕಿಡ್ನಿ ಇನ್ನೊಂದು ಕ್ಯಾವಿಟಿ ತರ ಕಾಣಿಸ್ತಾ ಇದೆಯಲ್ಲ, ಓಪನಿಂಗ್ ತರ, ಅದ್ರಲ್ಲೆಲ್ಲ ಬಂದು ಅದು ಹೊರಗಡೆ ಹೋಗ್ತದೆ. ರಕ್ತ ಅದು ಫಿಲ್ಟರ್ ಆಗಿದ ರಕ್ತ ಎಲ್ಲ ನೀಲಿ ಬಣ್ಣದ ಟ್ಯೂಬ್ ಕೊಟ್ಟು ತೋರಿಸೋದ್ರಲ್ಲಿ ಹೊರಗಡೆ ಹೋಗುತ್ತೆ. ಈಗ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ರಕ್ತ ಎಷ್ಟು ಪ್ರಮಾಣದಲ್ಲಿ ಕಿಡ್ನಿಗೆ ಹೋಗ್ತಾ ಇದೆ ಅಂತ ನೋಡ್ಬೋದು. ಇದು ದೇಹದ ಆಲ್ಮೋಸ್ಟ್ 20% ರಕ್ತ ಕಿಡ್ನಿಯಲ್ಲಿರುತ್ತೆ. ಅಂದ್ರೆ ದ ಫ್ಲೋ ಆಫ್ ಕಂಟಿನ್ಯೂಸ್ಲಿ ಫ್ಲೋಯಿಂಗ್ ಇಂಟು ದ ಕಿಡ್ನಿ. ಕಿಡ್ನಿಯಲ್ಲಿ ಹೋಗ್ತಾನೆ ಇರ್ಬೇಕು ಯಾವಾಗ ರಕ್ತ. ಹೇಗೆ ಹಾರ್ಟ್ ಅಲ್ಲಿ ರಕ್ತ ಯಾವಾಗ ಹರಿತಾ ಇರುತ್ತೋ ಕಿಡ್ನಿಯಲ್ಲಿ ಕೂಡ ರಕ್ತ ಹರಿತಾನೆ ಇರುತ್ತೆ ಯಾವಾಗ. ಅದ್ರ ಕಾರಣ ಏನು ಅಂತಂದ್ರೆ ರಕ್ತದ ಪ್ರತಿಯೊಂದು ಭಾಗನೂ ಫಿಲ್ಟರ್ ಆಗ್ಬೇಕಾಗುತ್ತೆ. ಸೊ ಅದು ಕಿಡ್ನಿಗೆ ಹೋಗಿ ಹೊರಗಡೆ ಬರಲೇಬೇಕು. ಆರ್ಗನ್ ಮತ್ತೆ ಬ್ಲಡ್ ಕಂಪ್ಯಾರಿಸನ್ ರೇಷಿಯೋ ಲೆಕ್ಕ ಹಾಕಿದಂಗೆ ಬಾಡಿಯಲ್ಲಿ ಯಾವ ಆರ್ಗನ್ಗೂ ಕಿಡ್ನಿ ಇರೋಷ್ಟು ಬ್ಲಡ್ ಸಪ್ಲೈ ಇಲ್ಲ. ಅಂದ್ರೆ ಇದು ಪ್ರಮುಖವಾಗಿ ರಕ್ತದ ಸರಬರಾಜು ಅಂತೂ ಕಂಟಿನ್ಯೂಸ್ ಆಗಿರಲೇಬೇಕು. ಇದು ಒಂಥರ ಸ್ಪಂಜ್ ತರ ಆಕ್ಟ್ ಆಗುತ್ತೆ. ಸೊ ಕಿಡ್ನಿ ಒಳಗಡೆ ರಕ್ತ ಹೋಗುತ್ತೆ, ಸ್ಪಂಜ್ ಅಲ್ಲಿ ಫಿಲ್ಟರ್ ಆಗುತ್ತೆ, ಫಿಲ್ಟರ್ ಆಗಿರುವಂತ ರಕ್ತ ಹೊರಗಡೆ ವಾಪಸ್ ಬರುತ್ತೆ. ಫಿಲ್ಟರ್ ಆಗಿರೋದೆಲ್ಲ ಒಂದು ಪೆಲ್ವಿಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಹಳದಿ ಬಣ್ಣದ ಕಾಣಿಸ್ತಾ ಇದೆಯಾ ಇದ್ರೊಳಗಡೆ ಅದೊಂದು ಚಿಕ್ಕ ಬಲೂನ್ ಆಕಾರದಲ್ಲಿ ಇರುತ್ತೆ, ಚಿಕ್ಕ ಬಲೂನ್ ತರ. ಸೊ ಫಿಲ್ಟರ್ ಒಳಗಡೆಯಿಂದ ಆ ಬಲೂನ್ ಒಳಗಡೆ ಬಂದು ಆ ಬಲೂನ್ ಇಂದ ಒಂದು ಟ್ಯೂಬ್ ಮುಖಾಂತರವಾಗಿ ಕೆಳಗಡೆ ಚೀಲಕ್ಕೆ ಹೋಗುತ್ತೆ. ಅಂದ್ರೆ ಕೆಳಗಡೆ ಬರೋದು ಎರಡು ಬೆಳ್ಳಗಿರುವ ಅದೇನು ಯೂರೇಟರ್ ಅಂತ
ಅಂತ ಹೇಳ್ತೀವಿ. ಅದು ಮೇಲ್ಗಡೆ ಚಿಕ್ಕ ಬಲೂನ್ ತರದ್ದು ಪೆಲ್ವಿಸ್ ಅಂತ ಹೇಳ್ತೀವಿ. ಅದಕ್ಕೆ ಇನ್ನ ಚಿಕ್ಕ ಚಿಕ್ಕ ಓಪನಿಂಗ್ ಇರ್ತವೆ, ಅದಕ್ಕೆ ನಾವು ಕ್ಯಾಲಿಕ್ಸ್ ಅಂತ ಹೇಳ್ತೀವಿ. ಅದು ಮೇಜರ್ ಮೈನರ್ ಕ್ಯಾಲಿಕ್ಸ್ ಇಂದ ಮೇಜರ್ ಕ್ಯಾಲಿಕ್ಸ್ ಬಂದು ಕೆಳಗಡೆ ಯೂರೇಟರ್ ಮೂಲಕ. ಅಂದ್ರೆ ಇವಾಗ ಇದು ಬ್ಲಾಡರ್ ಇವೆಲ್ಲ ಎಲ್ಲೆಲ್ಲಿಗೆ ಬರುತ್ತೆ, ಅಲ್ಲಿಂದ ಬ್ಲಾಡರ್ ಅಲ್ಲಿಂದ ಬರುತ್ತೆ. ಈಗ ಕಿಡ್ನಿಯಿಂದ ಬರ್ತಾ ಇರೋ ಯೂರಿನ್ ಎಲ್ಲ ಯೂರೇಟರ್ ಮುಖಾಂತರ ಕೆಳಗಡೆ ಬರುತ್ತೆ. ಅದು ಬೆನ್ನುಮೂಳೆ ಪಕ್ಕದಲ್ಲೇ ಇರುತ್ತೆ. ಟ್ರಾನ್ಸ್ಫರ್ಸ್ ಪ್ರೊಸೆಸ್ ಅಂತ ಹೇಳ್ತೀವಿ. ಅದರ ಲೆಕ್ಕದಲ್ಲಿ ನಾವು ಎಕ್ಸ್ರೇ ನೋಡುವಾಗ ಅದನ್ನ ಐಡೆಂಟಿಫೈ ಮಾಡೋ ಲೊಕೇಶನ್ ಅದು. ಸೊ ಆ ಲೊಕೇಶನ್ ಅಲ್ಲಿ ಕೆಳಗಡೆ ಬಂದು ಮೂತ್ರದ ಚೀಲಕ್ಕೆ ಅಂದ್ರೆ ಬ್ಲಾಡರ್ಗೆ ಕೆಳಗಡೆ ತುಂಬಿಕೊಳ್ತಾ ಹೋಗ್ತದೆ. ಓಕೆ, ಇವಾಗ ಇದಕ್ಕೆ ಇಷ್ಟು ಒಂಥರ ಒಂದು ಸೆಕ್ಯೂರ್ಡ್ ಆಗಿದೆ, ಅದನ್ನೇನು ನಾವು ಡಿಸ್ಟರ್ಬ್ ಮಾಡಲಿಕ್ಕೆ ಆಗಲ್ಲ. ಇಂಥ ಕಿಡ್ನಿಗೆ ಏನ್ ಸಮಸ್ಯೆಗಳು, ಪ್ರಮುಖವಾದಂತಹ ಸಮಸ್ಯೆಗಳು ಯಾವುವು? ಕಿಡ್ನಿಯಲ್ಲಿ ಪ್ರಮುಖವಾದ ನಾವು ಕಾಣಬಹುದು ಅಂದ್ರೆ ಒಂದು ಕಂಜನೈಟಲ್ ಪ್ರಾಬ್ಲಮ್ಸ್, ಅಂದ್ರೆ ಹುಟ್ಟದಾಗಿಂದ ಬಂದಿರುವಂತಹ ಪ್ರಾಬ್ಲಮ್, ಅನುವಂಶಿಕವಾಗಿ ಬಂದಿರುತ್ತೆ. ಅದು ಕೆಲವೊಂದ್ಸರಿ ಅನುವಂಶಿಕ ಇರ್ಬೋದು, ಮತ್ತೆ ಜೆನೆಟಿಕ್ ಮಾಲ್ಫಾರ್ಮೇಶನ್ ಅಂದ್ರೆ ಜೆನೆಟಿಕ್ ಚೇಂಜಸ್ ಆಗಿ ಹಾಗೆ ಬಂದಿರಬಹುದು. ಅದರಲ್ಲಿ ಕಿಡ್ನಿ ಲೊಕೇಶನ್, ಇವಾಗ ನಾವು ಹೇಳಿರೋ ಲೊಕೇಶನ್ ಇದು ಸ್ಟ್ಯಾಂಡರ್ಡ್ ಲೊಕೇಶನ್. ಸುಮಾರು ಇದು 70-80% ಲೊಕೇಶನ್ ಜನಕ್ಕೆ ಇದೇ ತರ ಲೊಕೇಶನ್ ಇರುತ್ತೆ. ಇನ್ನು 30-40% ಜನಕ್ಕೆ ಲೊಕೇಶನ್ ಚೇಂಜ್ ಆಗ್ಬಹುದು. ಕಿಡ್ನಿ ಇರೋ ಲೊಕೇಶನ್ ಗಿಂತ ಕೆಳಗಡೆ ಬಂದಿರಬಹುದು. ಯೂಶಲಿ ಅಂದ್ರೆ ಬಲಗಡೆ ಕಿಡ್ನಿ ಸ್ವಲ್ಪ ಕೆಳಗಡೆ ಇರುತ್ತೆ, ಲಿವರ್ ಮೇಲ್ಗಡೆ ಅದು ಜಾಸ್ತಿ ಗಾತ್ರ ತಗೊಳ್ಳೋದ್ರಿಂದ ಬಲೂನ್ ಅಲ್ಲಿ ಕಿಡ್ನಿ ಸ್ವಲ್ಪ ಕೆಳಗಡೆ ಇರುತ್ತೆ, ಬಲಗಡೆ ಎಡಗಡೆ ಸ್ವಲ್ಪ ಮೇಲ್ ಎತ್ತರದಲ್ಲಿ ಇರುತ್ತೆ. ಬಟ್ ನಾನು ಕೇಳ್ಪಟ್ಟಿದ್ದೇನೆ ಕೆಲವರಿಗೆ ಒಂದೇ ಕಿಡ್ನಿ ಇರುತ್ತೆ. ಇದು ಹೇಗಾಗುತ್ತೆ ಅಂದ್ರೆ ಕಂಜನೈಟಲ್ ಮಾಲ್ ಡೆವಲಪ್ಮೆಂಟ್ ಅಂದ್ರೆ ಮಲ್ಟಿಸಿಸ್ಟಿಕ್ ಡಿಸ್ಪ್ಲಾಸ್ಟಿಕ್ ಕಿಡ್ನಿ ಅಂತ ಒಂದು ಕಂಡೀಷನ್ ಇದೆ. ಅದ್ರಲ್ಲಿ ಏನಾಗುತ್ತೆ, ಕಿಡ್ನಿ ಹುಟ್ಟಿದಾಗಿಂದಾನೆ ಫಿಲ್ಟರ್ಗೆ ಮತ್ತೆ ಅದು ಚಿಕ್ಕ ಬಲೂನ್ ಪೆಲ್ವಿಸ್ ಅಂತ ಹೇಳಿದ್ನಲ್ಲ, ಅದು ಕನೆಕ್ಷನ್ ಇರಲ್ಲ. ಸೊ ಅವಾಗ ಏನಾಗುತ್ತೆ, ನೀರು ಸರಿ ಫಿಲ್ಟರ್ ಆಗಲ್ಲ, ಅಂದ್ರೆ ರಕ್ತ ಫಿಲ್ಟರ್ ಆಗದಿರ ಯೂರಿನ್ ಸರಿಗ್ ಬರಲ್ಲ ಹೊರಗಡೆ. ಕಿಡ್ನಿ ಬಲೂನ್ ಆಗಿ ಊದ್ಕೊಳ್ತಾ ಹೋಗುತ್ತೆ, ಅಂದ್ರೆ ಒಳಗಡೆ ಏನು ನಿಮ್ಗೆ ವೈಟಲ್ ಆಗಿ ಏನು ಉಳಿತಾ ಇಲ್ಲ. ಸೊ ಎಲ್ಲಾ ಕಿಡ್ನಿ ಫಂಕ್ಷನ್ಸ್ ಎಲ್ಲ ಏನೂ ಬರಲ್ಲ ಅದಕ್ಕೆ. ಬಟ್ ಇವಾಗ ಹುಟ್ಟದಲ್ಲೇ ಒಂದೇ ಕಿಡ್ನಿ ಇದ್ರೆ ಅದರಲ್ಲಿ ಬದುಕಬಹುದಾ? ಏನೂ ತೊಂದರೆ ಆಗಲ್ಲ. ಒಂದೇ ಕಿಡ್ನಿ ಅಲ್ಲಿ ಸುಮಾರು ಜನ ಪೇಷಂಟ್ಸ್ ನಮಗೆ 60-70 ವರ್ಷದಲ್ಲಿ ಪ್ರೆಸೆಂಟ್ ಆಗಿದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಸ್ಕ್ಯಾನ್ ಮಾಡಿಸಿ ಒಂದೇ ಕಿಡ್ನಿ ಇದೆ ಅಂತ ಭಯ ಪಟ್ಕೊಂಡು ನಮ್ಮ ಹತ್ರ ಬಂದಿರೋದು ಉಂಟು. ಅದಕ್ಕೆ ಆದ್ರೂ ಅವ್ರ 70 ವರ್ಷದವರೆಗೂ ಏನೂ ತೊಂದರೆ ಇಲ್ಲದ್ರ ಜೀವನ ಕಂಪ್ಲೀಟ್ ಆಗಿ ನಡೆಸಿರ್ತಾರೆ. ಇವಾಗ ನೀವು ಸಮಸ್ಯೆಗಳಲ್ಲಿ ಈ ಒಂದು ಹುಟ್ಟಿನಿಂದ ಬರ್ತಕ್ಕಂಥ ಸಮಸ್ಯೆ ಅಂತಂದ್ರೆ, ಇವಾಗ ನಮಗೆ ಗೊತ್ತಿದ್ದಂಗೆ ಇವತ್ತಿನ ಒಂದು ನಾವು ಚರ್ಚೆ ವಿಷಯ ಕಿಡ್ನಿ ಕಲ್ಲು ಅಂತಂದ್ವಿ. ಈ ಕಲ್ಲುಗಳು ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ, ನಾವೇನಾದ್ರು ಇವಾಗ ಅನ್ನ ತಗೊಳ್ತೀವಪ್ಪ, ಅನ್ನದಲ್ಲಿ ಕಲ್ಲುಗಳಿದೆ ಅಂತಾರೆ. ನಮ್ಮ ಮನೆಗಳಲ್ಲಿ ಹೇಳ್ತಾರೆ ಹಿರಿಯರೇ, ಕಲ್ಲೆಲ್ಲ ಸರಿಯಾಗಿ ತೆಗೆದುತೀನಿ, ಇಲ್ಲಿದ್ರೆ ಹೋಗಿ ಕಿಡ್ನಿ ಸಿಗಾಕೊಂಡ್ಬಿಡುತ್ತೆ ಅಂತ. ಈ ಕಲ್ಲುಗಳ ಅಥವಾ ನಮ್ಮ ದೇಹದಲ್ಲೇ ಏನಾದ್ರು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆಯಾ? ಈ ಕಲ್ಲು ಆಗೋದು ಹೇಗೆ ಅಂದ್ರೆ, ಈಗ ಯೂರಿನ್ ಅಂತ ಅಥವಾ ಯೂರಿನ್ ಪ್ರೊಡ್ಯೂಸ್ ಆಗುವಂತದ್ದು ಪೆಲ್ವಿಸ್ ಅಲ್ಲಿ ಅದು ನಾವು ಉಪ್ಪಿನ ನೀರು ಅಂತ ತಗೋಬಹುದು. ಸಾಲ್ಟ್ ವಾಟರ್. ಯೂರಿನ್ ಅಲ್ಲಿ ಸಾಲ್ಟ್ ಇರುತ್ತೆ, ವಾಟರ್ ಇರುತ್ತೆ, ಕಂಪೋಸಿಷನ್ ಇರುತ್ತೆ. ಈಗ ಯಾವಾಗೂ ಉಪ್ಪು ಒಂದು ಪ್ರಮಾಣದಲ್ಲಿ ಉಪ್ಪು ಇದ್ರೆ ನೀರಲ್ಲಿ ಕಲ್ಸೋಗುತ್ತೆ, ಕಾಣಲ್ಲ. ಅವೇನಾಗುತ್ತೆ, ಒಂದ್ ವೇಳೆ ಉಪ್ಪಿನ ಅಂಶ ಜಾಸ್ತಿ ಆದ್ರೆ ನೀರಲ್ಲಿ, ಉಪ್ಪು ಒಂದು ಗ್ಲಾಸ್ ನೀರಿಗೆ ಉಪ್ಪು ಹಾಕ್ತಾ ಹೋದಾಗ ಏನಾಗುತ್ತೆ, ಉಪ್ಪು ಕರಗಲ್ಲ. ಸ್ಯಾಚುರೇಷನ್ ಮುಗಿದ್ಮೇಲೆ ಹೈಪರ್ ಸ್ಯಾಚುರೇಷನ್ ಆದಾಗ ಏನಾಗುತ್ತೆ, ಅದು ಕ್ರಿಸ್ಟಲ್ಸ್ ಆಗಿ ಉಳ್ಕೊಂಡ್ಬಿಡುತ್ತೆ. ಇದೇ ರೀತಿ ಏನಾಗುತ್ತೆ, ಕಿಡ್ನಿಯಲ್ಲಿ ಆ ಪೆಲ್ವಿಸ್ ಚಿಕ್ಕ ಬಲೂನ್ ಅಂತ ಏನ್ ಹೇಳಿದ್ವಲ್ಲ, ಆ ಜಾಗದಲ್ಲಿ ಯೂರಿನ್ ಬರ್ತಾ ಸಾಲ್ಟ್ಸ್ ಅದ್ರಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆದ್ರೆ, ನೀವು ನೀರ್ ಕಮ್ಮಿ ಕುಡಿದು ಯೂರಿನ್ ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ, ಅಲ್ಲಿ ಪೆಲ್ವಿಸ್ ಅಲ್ಲಿ ಯೂರಿನ್ ನೀರಿನ ಅಂಶಕ್ಕಿಂತ ಉಪ್ಪಿನ ಅಂಶ ಜಾಸ್ತಿ ಆದಾಗ, ಉಪ್ಪು ಅಂದ್ರೆ ನಮ್ಮ ಸಾಮಾನ್ಯ ಉಪ್ಪಲ್ಲ, ಸಾಲ್ಟ್ ಅಲ್ಲ, ದೇಹದಲ್ಲಿ ಉತ್ಪತ್ತಿ ಆಗುವ ಉಪ್ಪು. ಆದ್ರೆ ದೇಹದಲ್ಲಿ ಉತ್ಪತ್ತಿ ಆಗೋ ಉಪ್ಪಲ್ಲಿ ಕ್ಯಾಲ್ಸಿಯಂ ಪ್ರಮುಖವಾದದ್ದು. ಅದ್ರ ಜೊತೆಗೆ ಯೂರಿಕ್ ಆಸಿಡ್ ಅಂತ ಹೇಳುತ್ತೆ, ಮೆಗ್ನೀಷಿಯಂ, ಫಾಸ್ಫೇಟ್ಸ್, ಸಲ್ಫೇಟ್ಸ್, ಆಕ್ಸಲೇಟ್ಸ್, ಇವೆಲ್ಲ ಉಪ್ಪಿನ ಅಂಶಗಳು. ಅವೆಲ್ಲ ಜಾಸ್ತಿ ಆದಾಗ ಅದು ಸ್ಯಾಚುರೇಷನ್ ಪಾಯಿಂಟ್ ದಾಟಿ ಒಳಗಡೆ ಕಲ್ಲಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅಂದ್ರೆ ಇವಾಗ ನೀವು ಕಲ್ಲುಗಳು ಅಂದ್ರೆ ಈ ಕಲ್ಲುಗಳು ಯಾವ ತರ ಕಾಣಿಸುತ್ತೆ ಅಂತ ಒಂದು ಚಿತ್ರ ನೋಡ್ತಾ ನಾವು ಮಾತಾಡೋಣ. ಅದೇ ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಕಲ್ಲು ಸುಮಾರು ಆಕಾರದಲ್ಲಿ ಬರ್ತವೆ. ನಮಗೆ ಕಲ್ಲಿನ ಗಾತ್ರ ಲೆಕ್ಕ ಹಾಕಿದ್ರೆ ಎಷ್ಟು ದಪ್ಪ ಇದಾವೆ, ಒಳ್ಳೆ ಗಣಿ. ಇದು ಇಂತ ದೊಡ್ಡ ಕಲ್ಲು ನೋಡಿದ್ವಿ ನಾವು. ಈಗ ಹತ್ತತ್ರ ನಮ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋದು 10 ಸೆಂಟಿಮೀಟರ್ ದಪ್ಪದಷ್ಟು ಕಲ್ಲು ನೋಡಿದ್ವಿ. 10 ಸೆಂಟಿಮೀಟರ್ ಇಷ್ಟೆಲ್ಲ ಕಲ್ಲು ನೋಡಿದ್ವಿ. ಇದು ಮೂತ್ರ ಚೀಲದಲ್ಲಿ ಜಾಸ್ತಿ ಬೆಳೆಯುತ್ತೆ, ಅಂದ್ರೆ ಬ್ಲಾಡರ್ ಅಲ್ಲಿ ಜಾಸ್ತಿ ಬೆಳೆಯುತ್ತೆ. ಅದೇನಾಗುತ್ತೆ, ಉತ್ಪತ್ತಿ ಆಗುವಾಗ ಕಿಡ್ನಿಯಲ್ಲೇ ಉತ್ಪತ್ತಿ ಆಗೋದು ಹೆಚ್ಚಾಗಿ. ಆ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಚಿಕ್ಕದಾಗಿ ತೃಣವಾಗಿ ಉತ್ಪತ್ತಿ ಆಗುತ್ತೆ. 1 ಮಿಲಿಮೀಟರ್ 2 ಮಿಲಿಮೀಟರ್ ಉತ್ಪತ್ತಿ ಆಗುತ್ತೆ. ಕಾನ್ಸಂಟ್ರೇಷನ್ ಹಾಗೆ ಬೆಳೀತಾ ಇದ್ರೆ ಅದ್ರ ಮೇಲೆ ಕಲ್ಲು ಒಂದರ ಮೇಲೆ ಲೇಯರ್ ಆಗ್ತಾ ಹೋಗ್ತಾ ದೊಡ್ಡದಾಗ್ತಾ ಹೋಗ್ತವೆ ಕಲ್ಲುಗಳು. ಓಕೆ, ಇವಾಗ ಇಂಥ ಒಂದು ಕಿಡ್ನಿ ಕಲ್ಲುಗಳೇನಾದ್ರು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಯ್ತಪ್ಪ ಅಂತ ಟೈಮಲ್ಲಿ ನಮಗೆ ಇದರ ರೋಗ ಲಕ್ಷಣಗಳ ಚಿಹ್ನೆ ಏನಿರುತ್ತೆ? ಇದರಲ್ಲಿ ಒಂದು 60-70% ಜನಕ್ಕೆ ಕಿಡ್ನಿಯಲ್ಲಿ ಕಲ್ಲಿರೋದು ಗೊತ್ತಾಗಲ್ಲ.
ಗೊತ್ತಾಗಲ್ಲ. 30-40% ಜನಕ್ಕೆ ಏನಾಗುತ್ತೆ, ಕಿಡ್ನಿ ಬ್ಲಾಕ್ ಆದಾಗ, ಅಂದ್ರೆ ಕಿಡ್ನಿ ಕಲ್ಲಿಂದ ಯೂರೇಟರ್ ಅನ್ನೋ ಟ್ಯೂಬ್ ಇದೆಯಲ್ಲ, ಅದು ಪ್ರಮುಖವಾಗಿ ಪಾತ್ರ ವಹಿಸುತ್ತೆ. ಏನಾದ್ರೆ ಕಿಡ್ನಿಯಿಂದ ಕಲ್ಲು ಪ್ರೊಡ್ಯೂಸ್ ಆಗಿ ಉತ್ಪತ್ತಿಯಾಗಿ ಕೆಳಗಡೆ ಬಂದು ಯೂರೇಟರ್ ಅಲ್ಲಿ ಬ್ಲಾಕ್ ಆದ್ರೆ ಅವಾಗ ನೋವು ಶುರು ಆಗುತ್ತೆ. ಯಾವ ಭಾಗದಲ್ಲಿ? ಇದು ಬಲಗಡೆ ಲಾಯಿನ್ ಭಾಗದಲ್ಲಿ, ಲಾಯಿನ್ ಅಂತ ಬಲಗಡೆ ಸೊಂಟದ ಭಾಗದಲ್ಲಿ, ಸೊಂಟದ ಮೇಲ್ಭಾಗದಲ್ಲಿ ನಿಮಗೆ ನೋವು ಶುರು ಆಗುತ್ತೆ ಬ್ಲಾಕ್ ಆದಾಗ. ಬ್ಲಾಕ್ ಆಗದೆ ಕೂಡ ಪ್ರೆಸೆಂಟೇಷನ್ ಆಗ್ಬೋದು. ಹೇಗಾಗ್ಬೋದು ಅಂದ್ರೆ, ತುಂಬಾ ದೊಡ್ಡ ಕಲ್ಲಿದ್ದು ಕಿಡ್ನಿಯಲ್ಲೇ ಇದ್ರೆ ಅದು ಬ್ಲಾಕೇಜು ಆಗ್ದಿರಾ ಕಿಡ್ನಿಯಲ್ಲಿ ಕಲ್ಲು ಬೆಳೀತಾ ಏನಾಗುತ್ತೆ, ಫಿಲ್ಟರ್ ನ ಕಂಪ್ರೆಸ್ ಮಾಡುತ್ತೆ, ಅಂದ್ರೆ ಒತ್ತು ಮಾಡುತ್ತೆ, ಒತ್ತಡ ಹೆಚ್ಚಾಗುತ್ತೆ, ಒತ್ತಡ ಫಿಲ್ಟರ್ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಫಿಲ್ಟರಿಂಗ್ ಕೆಪಾಸಿಟಿ ಅಂದ್ರೆ ಫಿಲ್ಟರ್ ಮಾಡುವಂತ ತಾಕತ್ತು ಕಮ್ಮಿ ಆಗ್ತಾ ಹೋಗುತ್ತೆ. ಅವಾಗ ಕಿಡ್ನಿ ಫೇಲ್ಯೂರ್ ಇಂದ ಕೂಡ ಪ್ರೆಸೆಂಟ್ ಆಗ್ತಾರೆ. ಅಂದ್ರೆ ಕಿಡ್ನಿಯ ಕ್ಷಮತೆ, ಅದರ ಕಾರ್ಯವೈಖರಿ ಏನಿರುತ್ತೆ ಅದೆಲ್ಲ ಕಮ್ಮಿ ಆಗ್ತಾ ವೇಸ್ಟ್ ನ ಡಿಸ್ಪೋಸ್ ಮಾಡಕ್ ಆಗದಿರಾ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಅವಾಗ ಪೇಷಂಟ್ಸ್ ಯಾವ ತರ ಬರ್ತಾರೆ ಅಂದ್ರೆ, ಮುಖ ಊದ್ಕೊಳ್ಳೋದು, ಕೈಕಾಲು ಊದ್ಕೊಳ್ಳೋದು, ಬ್ರೀದಿಂಗ್ ಪ್ರಾಬ್ಲಮ್ ಆಗೋದು, ತುಂಬಾ ಸುಸ್ತಾಗೋದು, ಆ ತರ ತೊಂದರೆಯಿಂದ ಬರ್ತಾರೆ. ಅವಾಗ ನಮಗೆ ಇವಾಗ ಈ ಕಿಡ್ನಿ ಕಲ್ಲುಗಳು ಪುರುಷರಲ್ಲೂ ಬರ್ಬೋದು, ಮಹಿಳೆಯರಲ್ಲೂ ಬರ್ಬೋದಾ? ಎರಡರಲ್ಲೂ, ಇಬ್ಬರಲ್ಲೂ ಸರ್ವೇ ಸಾಮಾನ್ಯವಾಗಿರುತ್ತೆ. ಏನು ಅಂತ ಸ್ಟ್ಯಾಟಿಸ್ಟಿಕಲ್ಲಿ ನೋಡಿದಾಗ ಏನು ಅಂತ ಡಿಫರೆನ್ಸ್ ಕಂಡಿಲ್ಲ. ಪುರುಷರಲ್ಲೂ ಮಹಿಳೆಯರು ಇಬ್ಬರಲ್ಲೂ ಬರಬಹುದು. ಓಕೆ, ಇವಾಗ ಈ ಒಂದು ಕಿಡ್ನಿ ಕಲ್ಲು ನೀವು ಹೇಳಿದಂಥ ಈ ಸಮಸ್ಯೆಗಳು, ರೋಗ ಚಿಹ್ನೆಗಳನ್ನು ಕಂಡಾಗ, ತಮ್ಮಲ್ಲಿ ಬಂದಾಗ ಯಾವ ರೀತಿಯ ಒಂದು ಪರೀಕ್ಷಾ ವಿಧಾನಗಳನ್ನು ಅನುಸರಿಸ್ತೀರಿ? ಮೊದಲು ಕ್ಲಿನಿಕಲ್ ನಾವು ಹಿಸ್ಟ್ರಿ ತಗೊಂಡು ಅವರ ಪ್ರೆಸೆಂಟೇಷನ್ ಹೇಗಿದೆ, ನೋವು ಎಲ್ಲಿಂದ ಬಂತು, ಹೇಗಿದೆ, ಯಾವ ಜಾಗದಲ್ಲಿ ಬಂದಿದೆ, ಅದು ಯೂಶಲಿ ಅಸೋಸಿಯೇಷನ್ ತುಂಬಾ ಅಕ್ಯೂಟ್ ಆಗಿ ಬರುತ್ತೆ. ಯೂರೇಟರ್ ಬ್ಲಾಕ್ ಆಗಿದ್ದ ಅವಾಗ ಅವ್ರು ವಾಂತಿ ಬರಬಹುದು, ಯೂರಿನ್ ನಲ್ಲಿ ಹೋಗಿ ರಕ್ತ ಲಕ್ಷಣಗಳೆಲ್ಲ ಬರ್ಬೋದು, ಅದೆಲ್ಲ ಬರುವಂತ ಪಾಸಿಬಿಲಿಟಿ ಇರುತ್ತೆ. ಅದ್ರ ಜೊತೆಗೆ ನಾವು ಕೆಲವು ಟೆಸ್ಟ್ ಮಾಡಿಸ್ತೀವಿ. ಮುಖ್ಯವಾದ ಟೆಸ್ಟ್ ಅಂದ್ರೆ ಎಕ್ಸ್ರೇ. ನಮಗೆ ಎಕ್ಸ್ರೇ ಮುಖ್ಯವಾದ ಬೇಕಾಗುತ್ತೆ. ಇವಾಗ ಎಕ್ಸ್ರೇ ಬಿಕಾಸ್ ಆಫ್ ರೇಡಿಯೇಷನ್, ತುಂಬಾ ರೇಡಿಯೇಷನ್ಸ್ ಇರೋದ್ರಿಂದ ಎಕ್ಸ್ರೇ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಪ್ರೆಗ್ನೆಂಟ್ ಲೇಡಿ ಇದ್ದಾಗ ಅವಾಯ್ಡ್ ಮಾಡ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ತುಂಬಾ ಬೇಸಿಕ್ ಆಗಿ, ತುಂಬಾ ಸೇಫ್ ಆಗಿ ನಾವು ಮಾಡ್ಕೋಬಹುದು. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅದರ ಮೂಲಕ ನಮಗೆ ಏನ್ ಗೊತ್ತಾಗುತ್ತೆ, ಕಿಡ್ನಿಯ ಆಕಾರದಲ್ಲಿ ಏನೋ ವ್ಯತ್ಯಾಸ ಆಗಿದೆಯಾ. ಅಲ್ಟ್ರಾಸೌಂಡ್ ಬ್ಲಾಕೇಜ್ ಆದಾಗ ಏನಾಗುತ್ತೆ, ನೀರು ಒಂದು ಜಾಗದಲ್ಲ ಹೋಗದೆ ಇದ್ದಾಗ ಬ್ಲಾಕೇಜ್ ಆಗಿ ಅದರ ಪ್ರಾಕ್ಸಿಮಲ್ ಪಾರ್ಟ್ ಅಂದ್ರೆ ಅದರ ಹಿಂದೆಗಡೆ ನೀರು ಜಾಸ್ತಿ ಬೆಳೀತಾ ಹೋಗುತ್ತೆ, ಕಿಡ್ನಿ ಊದ್ಕೊಳ್ಳುತ್ತೆ. ಅದನ್ನ ನಾವು ಸ್ಕ್ಯಾನ್ ಮುಖಾಂತರ ಕಂಡುಹಿಡಿಯಬಹುದು. ಕಲ್ಲನ್ನ ಐಡೆಂಟಿಫೈ ಮಾಡಕ್ಕೋಸ್ಕರ ಸ್ಕ್ಯಾನ್ ಅಂತ ಮುಖ್ಯವಾದ ಇನ್ವೆಸ್ಟಿಗೇಷನ್ ಅಲ್ಲ. ಅದಕ್ಕೆ ಎಕ್ಸ್ರೇ ಅಥವಾ ಸಿಟಿ ಸ್ಕ್ಯಾನ್ ಆಗ್ಲೇಬೇಕಾಗುತ್ತೆ. ಬಟ್ ಬೇಸಿಕ್ ಇನ್ವೆಸ್ಟಿಗೇಷನ್ ಸ್ಟಾರ್ಟಿಂಗ್ ಪ್ರಮುಖವಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನಮಗೆ ಕನ್ಫರ್ಮ್ ಆಗಿದೆ ಕಿಡ್ನಿ ಕಲ್ಲಿದೆ ಅಂತ. ಇವಾಗ ಎಷ್ಟು ಇದು ಮಿನಿಮಮ್ ಕಲ್ ಸೈಜು? ನೀವು ಕೆಲವೊಮ್ಮೆ ಏನೋ ಒಂದು ಔಷಧಿ ಕೊಟ್ಬಿಟ್ಟು ಅದನ್ನ ಹಾಗೆ ಕಲ್ಲುಗಳನ್ನ ಹೋಗೋಕೆ ನಾವು ಈ ಮಸಲ್ ಏನೋ ರಿಲ್ಯಾಕ್ಸೇಷನ್ ಮಾಡಿಸಿ ನಾವು ಮಾಡ್ಬಿಡ್ತೀವಿ ಅಂತಾನು ಹೇಳ್ತೀರಿ. ಅದು ಎಷ್ಟು ದಪ್ಪ ಇದ್ದಾಗ ಆ ಥರ ಆಗುತ್ತೆ? ಇಲ್ಲ ಇವಾಗ ನಾವು ಆಪರೇಷನ್ನು ಅಥವಾ ನೀವೇನೋ ಲೇಸರು ಅದೇನೇನು ಮಾಡ್ತೀರಿ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಅದ್ರ ಮುಖಾಂತರ ಮಾಡೋದು ಎಷ್ಟು ಸೈಜ್ ಇರಬೇಕು? ಅದು ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ನಮಗೆ ಕಲ್ಲಿದೆ ಅಂತ ಕಂಡು ಬಂದಾಗ ಒಂದು ಲೊಕೇಶನ್, ಇನ್ನೊಂದು ಸೈಜು ಪ್ರಮುಖವಾಗಿ ಏನಾಗುತ್ತೆ. ಕಿಡ್ನಿಯಲ್ಲಿ ಲೊಕೇಟೆಡ್ ಇದ್ರೆ 4-5 ಮಿಲಿಮೀಟರ್ಗಿಂತ ಕಮ್ಮಿ ಇದ್ದಷ್ಟು, 5 ಮಿಲಿಮೀಟರ್ ಕಮ್ಮಿ ಇದ್ರೆ ಏನು ಮಾಡೋದು ನೆಸೆಸಿಟಿ ಬರಲ್ಲ. ಅದಕ್ಕೆ ಚೆನ್ನಾಗಿ ನೀರು ತಗೊಂಡು ಆ ಕಲ್ಲು ಬೆಳೆಯದ ಹಾಗೆ ನೋಡ್ಕೋಬೇಕು. ಆಮೇಲೆ ಅದಕ್ಕೆ ಯಾವ ಕಾರಣದಿಂದ ಬಂದಿದೆ ಅಂತ ಕೆಲವು ಟೆಸ್ಟ್ ಮಾಡಿಸ್ಬೇಕಾಗತ್ತೆ, ಅದನ್ನ ನೋಡ್ತೀವಿ. ಅಕಸ್ಮಾತ್ 4-5 ಮಿಲಿಮೀಟರ್ ಮೇಲ್ಗಡೆ ಇತ್ತು ಅಥವಾ ಟ್ಯೂಬ್ ನಲ್ಲಿ ಬ್ಲಾಕ್ ಆಗಿದ್ರೆ ಆವಾಗ ಅದನ್ನ ನಾವು ಮೆಡಿಸಿನ್ಸ್ ಅಲ್ಲಿ ಹೊರಗಡೆ ಹೋಗುವಾಗ ಮಾಡ್ಕೋಬಹುದು. ಅಂದ್ರೆ ಇದು ನಮಗೆ ನೀವು ಸ್ಕ್ಯಾನ್ ಮಾಡಿದಾಗ ಈ ರೀತಿ ಗೊತ್ತಾಗುತ್ತೆ. ಇದು ಕಿಡ್ನಿ ಸ್ಕ್ಯಾನ್ ಮಾಡಿದಾಗ ನಮಗೆ ಕಂಡು ಬರುವಂತ ಚಿತ್ರ. ಅದರಲ್ಲಿ ಎಸ್ ಅಂತ ಕಾಣ್ತಾ ಇರೋದು ಸ್ಟೋನ್. ಆ ಸ್ಟೋನ್ ಇದೆಯಲ್ಲ, ಸ್ಟೋನ್ ಹಿಂದೆಗಡೆ ನಮಗೆ ಕಪ್ಪಾದ ಆಕಾರ ಕಾಣಿಸ್ತಾ ಇದೆ. ಹಾಗೆ ಕಪ್ಪಾಗ ಆಕಾರ ಬಂದಾಗೆ ಅದು ಸ್ಟೋನ್ ಅಂತ ನಾವು ಹೇಳಕ್ಕಾಗೋದು, ಕನ್ಫರ್ಮ್ ಆಗುತ್ತೆ. ಇದು ಸ್ಕ್ಯಾನ್ ಪ್ರಕಾರ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ಇವಾಗ ನೀವು ಹೇಳಿದ್ರಿ 4-5 ಮಿಲಿಮೀಟರ್ ಇದ್ರೆ ನಾವು ಈಸಿಯಾಗಿ ಅದಕ್ಕೆ ಏನು ಮಾಡೋದು ಅವಶ್ಯಕತೆ ಇಲ್ಲ, ತಾನಾಗೆ ಹೋದ್ರು ಹೋಗಬಹುದು. ಓಕೆ, ಇವಾಗ ಅದಕ್ಕಿಂತ ದಪ್ಪ ಆದ್ರೆ ಏನ್ ಟ್ರೀಟ್ಮೆಂಟ್ ಅದಕ್ಕೆ? ಆಕ್ಚುಲಿ ಮೆಡಿಸನ್ ಅಥವಾ ಈ ಆಪರೇಷನ್? ಹೆಚ್ಚಾಗಿ 5-6 ಮಿಲಿಮೀಟರ್ ಜಾಸ್ತಿ ಆಗ್ತಾ ಹೋದ್ರೆ ಟ್ರೀಟ್ಮೆಂಟ್ ಬೇಸ್ಡ್ ಆನ್ ದ ಲೊಕೇಶನ್. ಕಿಡ್ನಿಯಲ್ಲಿ ಇದ್ದಾಗ ಹೇಗೆ ಟ್ರೀಟ್ಮೆಂಟ್ ಆಗುತ್ತೆ, ಯೂರೇಟಲ್ ಬೇರೆ ಟ್ರೀಟ್ಮೆಂಟ್ ಆಗುತ್ತೆ. ಈ ಕಿಡ್ನಿಯಲ್ಲಿ ಇರೋ ಟ್ರೀಟ್ಮೆಂಟ್ ಏನಾಗುತ್ತೆ, ಒಂದು ಲಿಥೋಟ್ರಿಪ್ಸಿ ಅಂತ ಹೇಳ್ತೀವಿ, ESWL ಅಂತ. ಅಂದ್ರೆ ಹೊರಗಡೆಯಿಂದ ಶಾಕ್ ವೇವ್ಸ್ ಕೊಟ್ಕೊಂಡು, ಅಲ್ಟ್ರಾಸೌಂಡ್ ಶಾಕ್ ವೇವ್ಸ್ ಅಂದ್ರೆ ಇದು ಹೈ ಫ್ರೀಕ್ವೆನ್ಸಿ ಸೌಂಡ್ಸ್ ಎಲ್ಲ ಒಂದ್ ಕಡೆ ಫೋಕಸ್ ಮಾಡಿ ಕಿಡ್ನಿ ಸ್ಟೋನ್ ಮೇಲೆ ಬೀಳೋ ಹಾಗೆ ಮಾಡಿ ಅದನ್ನ ಅಲ್ಲೇ ಪುಡಿ ಮಾಡೋ ಹಾಗೆ ಮಾಡ್ಬೋದು.
ಅದು ESWL ಅಂತ. ಅದಕ್ಕೂ ಇವಾಗ ಅದೇನಾ ಲೇಟೆಸ್ಟ್ ಡೆವಲಪ್ಮೆಂಟ್? ಇಲ್ಲ, ಇದು ಶುರು ಆಗಿದ್ದು ಡೆಕೇಡ್ಸ್ ಆಗಿದೆ, ಬಟ್ ಇವಾಗ ಕೂಡ ಎಫೆಕ್ಟಿವ್ ಇದೆ. ಈಗಿನ ಮಿಷಿನ್ಸ್ ಎಲ್ಲ ಡೆವಲಪ್ ಚೆನ್ನಾಗಿದ್ದಾವೆ. ಅವಾಗ ಮಾಡ್ತಾ ಇರೋದು ನೀರಿನಲ್ಲಿ ಕೂರಿಸಿ ನೀರಿನಲ್ಲಿ ಮಲಗಿಸ್ಬಿಟ್ಟು ಅಲ್ಲಿಂದ ಶಾಕ್ ವೇವ್ಸ್ ಕೊಟ್ಟು ಕಿಡ್ನಿನ ಬ್ರೇಕ್ ಮಾಡ್ತಾ ಇದ್ದಾರೆ. ಅದೆಲ್ಲ ಫೆಸಿಲಿಟಿ ಇವಾಗ ಫೆಸಿಲಿಟಿ ಜಾಸ್ತಿ ಆಗಿರೋದ್ರಿಂದ ಬರೀ ಒಂದು ಬಲೂನ್ ನ ಒಂದು ಮೀಡಿಯಂ ಜೆಲ್ಲಿ ಅಂತ ಹೇಳ್ತೀವಿ, ಜೆಲ್ಲಿನ ಮತ್ತೆ ಚರ್ಮ ಬಲೂನ್ ಮಧ್ಯೆ ಜೆಲ್ಲಿನ ಹಾಕ್ಬಿಟ್ಟು ಫೋಕಸ್ ಮಾಡಿ ಅಲ್ಟ್ರಾಸೌಂಡ್ ವೇವ್ಸ್ ನೆಲ್ಲ ಆ ಕಲ್ಲನ್ನ ಪುಡಿ ಮಾಡುವಂತ ವ್ಯವಸ್ಥೆ ಇದೆ. ಇದೇನು ತುಂಬಾ ನೋವು ಏನಾಗಲ್ಲ? ನೋವಾಗಲ್ಲ. ಇದು ತುಂಬಾ ಚಿಕ್ಕದಾಗಿ ಯಾರೋ ಒಬ್ರು ಗುದ್ದದಾಗ ಆಗ್ತಾ ಇರುತ್ತೆ ಅಂತ ನೋವಿಂದಿಲ್ಲ. ಬಟ್ ಅದಕ್ಕೂ ಸೈಜ್ ಕ್ರೈಟೀರಿಯಾ ಇದೆ, ಲೊಕೇಶನ್ ಕ್ರೈಟೀರಿಯಾ ಇದೆ. ಕಿಡ್ನಿಯಲ್ಲಿ ಕೆಳಗಡೆ ಭಾಗದಲ್ಲಿದ್ರೆ ಈ ESWL ಟೆಕ್ನಿಕ್ ನಾವು ಯೂಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಕಿಡ್ನಿಯಿಂದ ಹೊರಗಡೆ ಬರಕ್ಕೆ ಆಗಲ್ಲ. ಮಧ್ಯಭಾಗದಲ್ಲಿ ಅಥವಾ ಮೇಲ್ಗಡೆ ಭಾಗದಲ್ಲಿದ್ರೆ ESWL ಇಸ್ ಅ ವೆರಿ ಗುಡ್ ಆಪ್ಷನ್. ಅವಾಗ ಬ್ರೇಕ್ ಮಾಡಿ ಅದು ಪುಡಿಯಾಗಿ ಹೊರಗಡೆ ಹೋಗುವಂತ ಅನುಕೂಲ. ಇವಾಗ ನಾನು ಒಂದ್ಸತಿ ಈ ತರ ನಿಮ್ಮ ಹತ್ರ ಪ್ರೊಸೀಜರ್ ನಾನು ಕಿಡ್ನಿನಲ್ಲಿ ಕೆಲವರು ಮಾಡಿಸ್ಕೊಂಡಿದ್ದೀವಿ. ಇದೇನಿದು ಮಾಡಿಸ್ಕೊಂಡು ಒಂದು ಸ್ವಲ್ಪ ದಿವಸ ಆಯ್ತು, ಒಂದು 6 ತಿಂಗಳಾಯ್ತು, ಮತ್ತೆ ನನಗೆ ಇದೇ ತರ ಸಮಸ್ಯೆ ಉದ್ಭವ ಆಗಿದೆ ಅಂತ, ಅದು ನಿಜನಾ? ಹಾಗಾಗ್ಬೋದು. ಯಾಕಂದ್ರೆ ಒಂದು ಕಿಡ್ನಿಯಲ್ಲಿ ಕಲ್ಲು ಉತ್ಪತ್ತಿ ಆಗ್ಬೇಕು ಅಂದ್ರೆ ಸುಮಾರು ಕಾರಣಗಳಿದಾವೆ. ಒಂದು ಮೆಟಬಾಲಿಕ್ ಕಾಸ್ ಅಂತ ಹೇಳ್ತೀವಲ್ಲ, ಆ ಕಾಸ್ ಇದ್ರೆ ಜನಕ್ಕೆ ಅದು ಕಿಡ್ನಿ ಕಲ್ಲಲ್ಲಿ ರಿಪೀಟೆಡ್ ಆಗಿ ಅಂದ್ರೆ ಅವಾಗ ಮತ್ತೆ ಸ್ಟೋನ್ಸ್ ಆಗೋ ಚಾನ್ಸಸ್ ಇದಾವೆ. ಅದರಲ್ಲಿ ಅವರ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅನ್ನೋದಿರುತ್ತೆ, ಅದು ಸರಿ ಆಗದೆ ಇದ್ರೆ, ಅದು ಪ್ಯಾರಾಥೈರಾಯ್ಡ್ ಗ್ರಂಥಿ ಹೆಚ್ಚಾಗಿ ಉತ್ಪತ್ತಿ ಮಾಡ್ತಾ ಇದ್ರೆ ಅವಾಗ ಕ್ಯಾಲ್ಸಿಯಂ ಬಾಡಿ ಒಳಗಡೆ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಕ್ಯಾಲ್ಸಿಯಂ ಬೋನ್ ಎಲ್ಲ ರಿಸಾರ್ವ್ ಮಾಡಿ ಬೋನ್ ಇಂದ ಕ್ಯಾಲ್ಸಿಯಂ ಎಲ್ಲ ಹೊರಗಡೆ ಬಂದು ಕಿಡ್ನಿಯಲ್ಲಿ ಕ್ಯಾಲ್ಸಿಯಂ ನ ಹೊರಗಡೆ ಎಳ್ಕೊಂಡು ಅದನ್ನ ಅದು ಕಿಡ್ನಿ ಹೊರಗಡೆ ಹೋಗ್ತಾ ಅದು ಪೆಲ್ವಿಸ್ ಅಂತ ಹೇಳಿದ್ನಲ್ಲ, ಆ ಜಾಗದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಬರ್ತಾ ಹೋಗುತ್ತೆ. ಬರೀ ಕ್ಯಾಲ್ಸಿಯಂ ಜಾಸ್ತಿ ಬಂದ್ರೆ ಸ್ಟೋನ್ ಆಗುತ್ತೆ ಅಂತಲ್ಲ, ಕ್ಯಾಲ್ಸಿಯಂ ಜೊತೆ ಉಳಿದ ಸಾಲ್ಟ್ಗಳು ಆಕ್ಸಲೇಟ್ಸ್, ಮೆಗ್ನೀಷಿಯಂ, ಫಾಸ್ಫೇಟ್ಸ್ ಅಂತ ಹೇಳಿದ್ನಲ್ಲ, ಅದು ಸೇರ್ಕೊಂಡಾಗ ಸಾಲ್ಟ್ ಆಗುತ್ತೆ. ಇವಾಗ ಇವೆಲ್ಲ ನೀವು ಹೇಳಿದ್ರಿ, ಇದನ್ನೇನಾದ್ರೂ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮ್ಯಾನೇಜ್ಮೆಂಟ್ ಏನಾದ್ರು ಮಾಡಕ್ಕಾಗಿದ್ಯಾ? ಔಷಧಿ ಮುಖಾಂತರ ಈ ಕಲ್ಲುಗಳು ಫಾರ್ಮೇಶನ್ ಆಗದೆ ಇರೋ ತರ ಸುಮಾರು ಡಯಟರಿ ಮ್ಯಾನಿಪ್ಯುಲೇಷನ್ಸ್ ಎಲ್ಲ ಮಾಡಬಹುದು. ಮುಖ್ಯವಾಗಿ ಆಲ್ ಓವರ್ ದ ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಸ್ಟಡೀಸ್ ಎಲ್ಲ ಮಾಡಿರೋ ಪ್ರಕಾರ ಹೆಚ್ಚಾಗಿ ನೀರು ಕುಡಿಬೇಕು, ಮತ್ತೆ ಲೀಟರ್ ನೀರು ಕುಡಿಬೇಕು. ಒಬ್ಬ ಮನುಷ್ಯನಿಗೆ ಪೂರ್ತಿ ಅವನ ಬಾಡಿ ವೇಸ್ಟ್ ಎಲ್ಲ ಹೊರಗಡೆ ಹೋಗ್ಬೇಕಂದ್ರೆ 2 ರಿಂದ 3 ಲೀಟರ್ ಬೇಕಾಗುತ್ತೆ. ಕನಿಷ್ಠ ಒಂದು ದಿವಸಕ್ಕೆ 2 ರಿಂದ 2.5 ಲೀಟರ್ ನೀರು ಬೇಕಾಗುತ್ತೆ. ಅದು ಸೀಸನ್ ಇಂದ ಸೀಸನ್ ಚೇಂಜ್ ಆಗ್ಬೋದು. ಸಮ್ಮರ್ ಸೀಸನ್ ಅಲ್ಲೇ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ, ಚಳಿಗಾಲದಲ್ಲಿ ಸ್ವಲ್ಪ ಕಮ್ಮಿ ಬೇಕಾಗುತ್ತೆ. ನಾರ್ಮಲ್ ಟೆಂಪರೇಚರ್ ಇದ್ದಾಗ 2.5 ರಿಂದ 3 ಲೀಟರ್ ಬೇಕಾಗುತ್ತೆ. ಓಕೆ, ಇದಲ್ಲದೆ ನನ್ನ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಮಾಡ್ತಾ ಇಲ್ಲ ಅಂತ ನಾನು ಹೇಗೆ ಪತ್ತೆ ಹಚ್ಕೊಳ್ಳೋದು? ಕೆಲವು ಒಂದು ಸ್ಕ್ಯಾನ್ ನಾವು ಹೇಳಿದಾಗ ಸ್ಕ್ಯಾನ್ ಒಂದು ಇದು ಅನಾಟಮಿ ತೋರಿಸುತ್ತೆ. ಅಂದ್ರೆ ಕಿಡ್ನಿಯಲ್ಲಿ ಹೇಗೆ ಆಕಾರ ಹೇಗಿದೆ, ಚಿಕ್ಕದಾಗಿದೆಯಾ, ದೊಡ್ಡದಾಗಿದೆಯಾ, ಬ್ಲಾಕ್ ಆಗಿದೆಯಾ, ಬ್ಲಾಕ್ ಆಗಿಲ್ಲ, ಅದರ ಫಿಲ್ಟರ್ ಪಾರ್ಟ್ ದೊಡ್ಡದಾಗಿದೆಯಾ, ಚಿಕ್ಕದಾಗಿದೆಯಾ, ಅದೆಲ್ಲ ನೋಡ್ಕೊಂಡು ಸ್ಕ್ಯಾನ್ ಅಲ್ಲಿ ಹೇಳ್ಬೋದು. ಯೂರಿನ್ ಟೆಸ್ಟ್ ಒಂದು ಮಾಡಿಸ್ಬೇಕಾಗ್ಬೋದು. ಯೂರಿನ್ ಟೆಸ್ಟ್ ಅಲ್ಲಿ ಏನಾಗುತ್ತೆ, ನಮಗೆ ಯೂರಿನ್ ಅಲ್ಲಿ ಕ್ಲಿಯರ್ ಆಗಿರುತ್ತೆ, ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಹೇಳ್ತೀವಿ, pH ಅಂತ ಹೇಳ್ತೀವಿ, ಅದ್ರ ಮತ್ತೆ ಅದರಲ್ಲಿ ಬ್ಲಡ್ ಸೆಲ್ಸ್ ಅನ್ನ ಬರ್ತಾ ಇದೀವಿ, ಪಸ್ ಇದೆಯಾ ಎಲ್ಲ ಚೆಕ್ ಮಾಡಿ. ಅದೇನೋ ನೀವು ಹೇಳ್ತಿರಲ್ಲ, ಕಿಡ್ನಿ ಕರೆಕ್ಟ್ ಆಗಿ ಪರ್ಫಾರ್ಮೆನ್ಸ್ ಇರಬೇಕು ಅಂದ್ರೆ ಕ್ರಿಯಾಟಿನಿನ್ ಲೆವೆಲ್ ಅದೇನೋ ಇರಬೇಕು. ಯೂರಿನ್ ಇದು ಯೂರಿನ್ ಕ್ರಿಯಾಟಿನ್ ಬ್ಲಡ್ ಟೆಸ್ಟ್. ಕ್ರಿಯಾಟಿನ್ ನಾರ್ಮಲಿ 1.4 ಒಳಗಡೆ ಇರಬೇಕಾಗುತ್ತೆ, 1.4 ಒಳಗಡೆ ಇರಬೇಕು ನಾರ್ಮಲಿ. ಇದು ಇಂಡಿಯನ್ ಪಾಪ್ಯುಲೇಷನ್. ವೆಸ್ಟರ್ನ್ ಪಾಪ್ಯುಲೇಷನ್, ಆಫ್ರಿಕನ್ ಪಾಪ್ಯುಲೇಷನ್ ಎಲ್ಲ ಜಾಸ್ತಿ ಇರುತ್ತೆ. ಕ್ರಿಯಾಟಿನಿನ್ ಅನ್ನೋದು ಅದು ಬಾಡಿಯಲ್ಲಿ ಪ್ರೋಟೀನ್ ಮೆಟಬಾಲಿಸಮ್ ಹೇಗಾಗುತ್ತೆ ಅಂದ್ರೆ ಎಷ್ಟು ಗಾತ್ರ ಇದೆ, ಮೈ ಎತ್ತರ ಹೇಗಿದೆ ಅದ್ರ ಮೇಲೆ ಕ್ರಿಯಾಟಿನ್ ಆಗುತ್ತೆ. ತುಂಬಾ ಲೀನ್ ಆಗಿರೋರಿಗೆ ಕ್ರಿಯಾಟಿನ್ 1 ಇರ್ಬೋದು, 0.9 ಇರ್ಬೋದು, ಮಕ್ಕಳಿಗೆ 0.6, 0.8 ಗಿಂತ ಕಮ್ಮಿ ಇರುತ್ತೆ. ಸೊ ಅದು ಕ್ರಿಯಾಟಿನಿನ್ ವ್ಯಾಲ್ಯೂನ ಮನುಷ್ಯನ ಏಜ್, ಅವ್ರ ಆಕಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇವಾಗ ನಾವು ಬಹಳಷ್ಟು ಒಳ್ಳೆ ಮಾಹಿತಿಯನ್ನ ನೀವು ಕಿಡ್ನಿ ಕಲ್ಲು ಅಂದ್ರೆ ಕಿಡ್ನಿ ಸ್ಟೋನ್ಸ್ಗೆ ಸಂಬಂಧಪಟ್ಟಂಗೆ ನೀವು ಮಾಹಿತಿ ನೀಡಿದ್ರಿ. ಈಗ ನಾನು ಸ್ವಲ್ಪ ನನ್ನ ಫೋಕಸ್ನ ಶಿಫ್ಟ್ ಮಾಡಿ ನಾನು ಇವಾಗ ಹಿರಿಯ ನಾಗರಿಕರು ಅಂದರೆ ಸೀನಿಯರ್ ಸಿಟಿಸನ್ಸು, ಅದರಲ್ಲೂ ಪುರುಷರನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಸೀನಿಯರ್ ಸಿಟಿಸನ್ಸಲ್ಲಿ ತಾವೇನೋ ಹೇಳ್ತೀರಿ, ಒಂದು 50 ವರ್ಷ ಆದಮೇಲೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ ಅಂತಾರೆ. ಅದರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನೀವು ಪ್ರೋಸ್ಟೇಟ್ ಅಂದರೆ ಹೇಗಿರುತ್ತೆ ಅನ್ನೋದೊಂದು ಚಿತ್ರ ನೋಡಿ ಸ್ವಲ್ಪ ವಿವರಣೆ ಕೊಡಿ. ಈ ಚಿತ್ರ ನೀವು ನೋಡ್ತಿರೋಂಗೆ ಬ್ಲಾಡರ್ ಕಾಣುತ್ತೆ, ನೀವು ಕೆಂಪದಾಗಿ ಬ್ಲಾಡರ್ ಕಾಣಿಸ್ತಾ ಇದೆ. ಅದ್ರ ಕೆಳಗಡೆ ಒಂದು ಯೂರಿನ್ ಹೋಗೋ ಜಾಗ ಒಂದು ನಳಿಕೆ ಕಾಣ್ತಾ ಇದೆ. ಅದ್ರ ಸುತ್ತ ಇರೋ ಕಂದು ಬಣ್ಣಂಗೆ ಕಾಣಿಸ್ತಾ ಇರೋದು ಪ್ರಾಸ್ಟೇಟ್ ಗ್ರಂಥಿ. ಅದು ನಾರ್ಮಲ್ ಆಗಿ ನಮಗೆ ಮಕ್ಕಳ ಉತ್ಪತ್ತಿ ಅಂದ್ರೆ ಸ್ಪರ್ಮ್, ಇದು ವೀರ್ಯ ಪ್ರೊಡ್ಯೂಸ್ ಆಗೋಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಇದು ಏಜ್ ಆಗ್ತಾ ಆಗ್ತಾ ಹಾರ್ಮೋನ್ ಎಫೆಕ್ಟ್ ಇಂದ ಅಂದ್ರೆ ಹಾರ್ಮೋನಲ್ ಎಫೆಕ್ಟ್ ಇಂದ ಅದು ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗ್ತಾ ಹೋಗುತ್ತೆ. ಅದು ದೊಡ್ಡದಾಗಿರೋ ಗಾತ್ರ ನೀವು ಇನ್ನೊಂದು ಚಿತ್ರದಲ್ಲಿ ನೋಡಬಹುದು. ಅದು ದೊಡ್ಡದಾಗಿ ಅಡಿನೋಮಾ ಅಂತ ಹೇಳ್ತೀವಿ, ಪ್ರಾಸ್ಟೇಟಿಕ್ ಅಡಿನೋಮಾ ಆಗಿ ದೊಡ್ಡದಾಗ್ತಾ ಹೋಗುತ್ತೆ. ಆ ದೊಡ್ಡದಾದಾಗ ಏನಾಗುತ್ತೆ, ಮಧ್ಯದಲ್ಲಿ ಹೋಗ್ತಾ ಇರುವಂತ ಪ್ಯಾಸೇಜ್ ಅಲ್ಲಿ ಬ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಯೂರಿನ್ ಹೋಗೋದು ಕಷ್ಟ ಆಗುತ್ತೆ. ಅಂದ್ರೆ ಅದು ಸಮಸ್ಯೆ ಅಂತೀರಿ ನೀವು?
ಅದು ಸಮಸ್ಯೆ. ಏನ್ ಸಮಸ್ಯೆ ಬರುತ್ತೆ ಅಂದ್ರೆ ಈ ಚಿತ್ರದಲ್ಲಿ ನೀವು ನೋಡೋ ಹಾಗೆ ಸುಮಾರು ತರ ತೊಂದರೆಗಳು ಬರ್ತವೆ. ಒಂದು ಯೂರಿನ್ ಹೋಗೋದು ಸ್ಪೀಡ್ ಕಮ್ಮಿ ಆಗ್ಬಹುದು. ಫ್ಲೋ ಕಮ್ಮಿ ಆಗುತ್ತೆ. ಪದೇ ಪದೇ ಪರಿಸ್ಥಿತಿ. ಮತ್ತೆ ಯೂರಿನ್ ಬಂದಾಗ ತಡ್ಕೊಳಕ್ ಆಗಲ್ಲ. ಅರ್ಜೆನ್ಸಿ ಅಂತ ಹೇಳ್ತೀವಿ. ಅರ್ಜೆಂಟ್ ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಯೂರಿನ್ ಪಾಸ್ ಮಾಡಿದ್ಮೇಲೆ ನಮ್ಗೆ ಇನ್ನ ಖಾಲಿ ಆಗಿಲ್ಲ, ಯೂರಿನ್ ಇನ್ನ ಖಾಲಿ ಆಗಿಲ್ಲ, ನಮ್ಗೆ ಇನ್ನ ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅದನ್ನ ಇನ್ಕಂಪ್ಲೀಟ್ ವಾರ್ಡಿಂಗ್ ಅಂತ ಹೇಳ್ತೀವಿ. ಮತ್ತೆ ರಾತ್ರಿ ವೇಳೆ ಫ್ರೀಕ್ವೆಂಟ್ ಆಗಿ ಎದೊಳ್ತಾ ಇರ್ತಾರೆ ರಾತ್ರಿ ಜಾಸ್ತಿ. ಯಾಕಂದ್ರೆ ಅದು ಯೂರಿನ್ ಪ್ರೊಡಕ್ಷನ್ ರಾತ್ರಿ ಹೊತ್ತು ಜಾಸ್ತಿ ಆಗುತ್ತೆ. ಬ್ಲಾಡರ್ ಬೇಗ ತುಂಬುತ್ತೆ, ಖಾಲಿ ಆಗಲ್ಲ. ಸೊ ಅವ್ರು ಎದೊಳ್ತಾ ಪ್ರತಿ ಸರಿ ಯೂರಿನ್ ಪಾಸ್ ಮಾಡಿ ಇನ್ನೂ ಉಳ್ಕೊಳ್ತಾ ಇರ್ತಾರೆ, ಮತ್ತೆ ಎದೊಳ್ತಾ ಇರ್ತಾರೆ. ಸೊ ಇದು ಕೆಲವು ಸಿಂಪ್ಟಮ್ಸ್, ಪ್ರಾಸ್ಟೇಟ್ ರಿಲೇಟೆಡ್ ಸಿಂಪ್ಟಮ್ಸ್. ಅದ್ರ ಜೊತೆಗೆ ಅವ್ರಿಗೆ ಈ ಪ್ರಾಸ್ಟೇಟ್ ತೊಂದರೆಯಿಂದ ಇನ್ನು ಕೆಲವು ಅದರ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇನ್ಫೆಕ್ಷನ್ಸ್ ಆಗೋದು, ಕಲ್ಗಳಾಗೋದು, ಮತ್ತೆ ಕಿಡ್ನಿಯಲ್ಲಿ ತೊಂದರೆ ಬರೋದು, ಕಿಡ್ನಿ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರ್ತವೆ. ಈ ಚಿತ್ರದಲ್ಲಿ ನೀವು ಆಫ್ಟರ್ ಎಫೆಕ್ಟ್ಸ್ ಅಂತ ಒಂದು ನೋಡಬಹುದು. ಇನ್ಫೆಕ್ಷನ್ಸ್ ಜಾಸ್ತಿ ಆಗೋದು, ಯೂರಿನ್ ಹೊರಗಡೆ ಕಂಪ್ಲೀಟ್ ಆಗಿ ಹೋಗದೇ ಇದ್ರೆ ಹೇಗೆ ಕಿಡ್ನಿಯಲ್ಲಿ ಯೂರಿನ್ ಕಾನ್ಸಂಟ್ರೇಟ್ ಆಗಿ ಕಲ್ಲು ಆಗುತ್ತೋ, ಬ್ಲಾಡರ್ ಅಲ್ಲಿ ಕೂಡ ಯೂರಿನ್ ಕಂಪ್ಲೀಟ್ ಆಗಿ ಖಾಲಿ ಆಗದೆ ಇದ್ರೆ ಅಲ್ಲಿ ಕಾನ್ಸಂಟ್ರೇಟ್ ಆಗಿ ಸ್ಟೋನ್ಸ್ ಆಗೋ ಚಾನ್ಸ್ ಇರ್ತವೆ, ಅಲ್ಲೂ ಕಲ್ಲಾಗೋ ಚಾನ್ಸ್ ಇರ್ತವೆ. ಸೊ ಅವ್ರಿಗೆ ಮೂತ್ರ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದ್ರ ಜೊತೆ ಕಲ್ಲಾದ್ರೆ ಕಷ್ಟ ಇನ್ನ ಜಾಸ್ತಿ ಆಗ್ತಾ ಇನ್ಫೆಕ್ಷನ್ಸ್ ಆಗೋದು, ನೋವು ಬರೋದು, ಒಂದು ಯೂರಿನ್ ಅಲ್ಲಿ ರಕ್ತ ಹೋಗೋದು, ಅದೆಲ್ಲ ಶುರು ಆಗಬಹುದು. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಪ್ರೋಸ್ಟೇಟ್ ಮತ್ತು ಕಿಡ್ನಿಯನ್ನ ಯಾವ ಒಂದು ವಯಸ್ಸಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು? 30-40 ವರ್ಷದಿಂದನೇ ಶುರು ಮಾಡಬೇಕಾಗುತ್ತೆ. ಏನೂ ತೊಂದರೆ ಇಲ್ಲ. ಅಷ್ಟು ಅಂದ್ರೆ ಈ ಪರೀಕ್ಷೆಗಳೇನು ತುಂಬಾ ದುಬಾರಿ ಆಗುತ್ತಾ? ಇಲ್ಲ, ತುಂಬಾ ಮಿತವ್ಯಯವಾಗಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೋಬಹುದು. ಒಂದು ಬೇಸಿಕಲಿ ಸ್ಕ್ಯಾನ್ ಮಾಡಿಸಬೇಕಾಗುತ್ತೆ, ಒಂದು ಸಿರಮ್ ಕ್ರಿಯಾಟಿನ್ ಅಂತ ಹೇಳ್ತೀವಿ, ಬ್ಲಡ್ ಟೆಸ್ಟ್ ಮಾಡಿಸಬೇಕಾಗುತ್ತೆ ಕಿಡ್ನಿ ಫಂಕ್ಷನ್ಗೆ. ಮತ್ತೆ ಪ್ರಾಸ್ಟೇಟ್ ಸಂಬಂಧಪಟ್ಟಂಗೆ ಯೂರಿನ್ ಫ್ಲೋ, ಒಂದು ಡಾಕ್ಟರ್ ಕನ್ಸಲ್ಟೇಷನ್ ಬೇಕಾಗುತ್ತೆ. ಅವರೇ ಹೆಚ್ಚಾಗಿ ನೀವು ಅದೇನು ಕೆಲವೊಮ್ಮೆ ನಿಮ್ಮ ಹತ್ರ ಬಂದಾಗ ನೀರು ಕುಡಿಸ್ಬಿಟ್ಟು ನೀವು ಆಮೇಲೆ ಅದೇನು ಫ್ಲೋಮೀಟರ್ ಅದೇನೋ ಒಂದು ಮೂತ್ರ ಯಾವ ರೀತಿಯಾಗಿ ಹೋಗ್ತಾ ಇದೆ, ಎಲ್ಲ ಚೆಕ್ ಮಾಡುತ್ತೆ. ಅಂದ್ರೆ ಸ್ಪೀಡ್ ಚೆಕ್ ಮಾಡುತ್ತೆ, ಯಾವ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇದೆ, ಅಂದ್ರೆ ಸ್ಪೀಡ್ ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆಯಾ, ಬಿಟ್ಟು ಹೋಗ್ತಾ ಇದೆಯಾ, ಪ್ರೆಷರ್ ಹಾಕ್ತಾ ಇದಾರ ಯೂರಿನ್ ಪಾಸ್ ಮಾಡಕ್ಕೆ, ಎಷ್ಟು ಕ್ವಾಂಟಿಟಿ ಪಾಸ್ ಮಾಡ್ತಾ ಇದ್ರೆ, ಎಷ್ಟು ಟೈಮ್ ವರ್ಗು ಪಾಸ್ ಮಾಡ್ತಾ ಇದೆ, ಅದೆಲ್ಲ ರೆಕಾರ್ಡ್ ಮಾಡುತ್ತೆ. ಯೂರೋಫ್ಲೋಮೆಟ್ರಿ ಅಂತ ಹೇಳ್ತೀವಿ. ಸೊ ಆ ಫ್ಲೋಮೆಟ್ರಿ ಲೆಕ್ಕದಲ್ಲಿ ನಾವು ನೋಡ್ಕೊಂಡು ಅದು ಪ್ರಾಸ್ಟೇಟ್ ಇಂದ ಅವ್ರಿಗೆ ತೊಂದರೆ ಆಗ್ತಾ ಇದೆಯಾ ಇಲ್ವಾ ಅಂತ ಆಬ್ಜೆಕ್ಟಿವ್ ಅಲ್ಲಿ ನಾವಾಗಿ ಚೆಕ್ ಮಾಡಿ ಹೇಳ್ತೀವಿ. ಈ ಪ್ರೋಸ್ಟೋಸಿಸ್ ಅಂದ್ರೆ ಏನು? ಪ್ರಾಸ್ಟೇಟೈಟಿಸ್ ಅಂತಂದ್ರೆ ಅದು ಇನ್ಫೆಕ್ಷನ್, ಕಿಡ್ನಿ ಪ್ರಾಸ್ಟೇಟ್ ಅಲ್ಲಿ ಇನ್ಫೆಕ್ಷನ್ ಆಗೋದು. ಈ ಪ್ರಾಸ್ಟೇಟ್ ಇನ್ಫೆಕ್ಷನ್ ಆಗೋದು ಯೂರಿನ್ ಇನ್ಫೆಕ್ಷನ್ ಆದಾಗ ಪ್ರಾಸ್ಟೇಟ್ ಇನ್ಫೆಕ್ಷನ್ ಆಗುತ್ತೆ. ಬ್ಲಾಕೇಜ್ ಆದಾಗ ಕೂಡ ಯೂರಿನ್ ಕಂಪ್ಲೀಟ್ ಆಗಿ ಖಾಲಿ ಆಗದೆ ಇದ್ರೆ ಅವಾಗ ಕೂಡ ಪ್ರಾಸ್ಟೇಟ್ ಇನ್ಫೆಕ್ಷನ್ ಆಗ್ಬೋದು. ಹೆಚ್ಚಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ. ಅಂದ್ರೆ ಈ ಡಯಾಬಿಟಿಸ್ ಜಾಸ್ತಿ ಆಗಬಹುದು. ಓಕೆ, ಇಂಥ ಸಂದರ್ಭದಲ್ಲಿ ಇವಾಗ ತಾವು ಹೇಳ್ದಂಗೆ ಇವಾಗ ಡಯಾಬಿಟಿಸ್ ಇಂದ ಕೂಡ ಪದೇ ಎದ್ದು ಯೂರಿನ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಾರೆ. ದಿಸ್ ಇಸ್ ಅರ್ಲಿಯಸ್ಟ್ ಸಿಂಪ್ಟಮ್ಸ್. ಅಂದ್ರೆ ಡಯಾಬಿಟಿಸ್ ಅಲ್ಲಿ ನಾವು ಇದು ಪ್ರಾರಂಭದಲ್ಲಿ ಡಯಾಬಿಟಿಸ್ ಕಾಣಿಸ್ತಾ ಇದೆ ಅಂದಾಗ ಏನಾಗುತ್ತೆ, ಯೂರಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಬಾರ್ಡರ್ ಲೈನ್ ಡಯಾಬಿಟಿಸ್ ಯಾವಾಗ ಯೂರಿನ್ ಪದೇ ತುಂಬೋದು, ಬ್ಲಾಡರ್ ತುಂಬೋದು, ಯೂರಿನ್ ಹೊರಗಡೆ ಹೋಗೋದು ಫ್ರೀಕ್ವೆಂಟ್ ಆಗೋದು ಆಗುತ್ತೆ. ಅದನ್ನ ನಾವು ಡಯಾಬಿಟಿಸ್ ಅಂತ ಕ್ಲಾಸಿಫೈ ಮಾಡೋವರೆಗೂ ನಾವು ಫಸ್ಟ್ ಅದರ ಬ್ಲಡ್ ಶುಗರ್ಸ್ ಎಲ್ಲ ಚೆಕ್ ಮಾಡಿಸಿ ನೋಡಿ, ಆಮೇಲೆ ಅವರು ಫ್ಲೋ ಟೆಸ್ಟ್ ಮಾಡಿಸಿ ನೋಡ್ಬೇಕಾಗುತ್ತೆ. ಎರಡು ಕಂಪೇರ್ ಮಾಡಿದಾಗ ಅದು ಡಯಾಬಿಟಿಸ್ ಇಂದ ಇದೆಯಾ, ಪ್ರಾಸ್ಟೇಟ್ ಸಂಬಂಧಪಟ್ಟಂಗೆ ತೊಂದರೆಯಿಂದ ಇದೆಯಾ ಅಂತ ಗೊತ್ತಾಗುತ್ತೆ. ಈ BPH ಅಂತಂದ್ರೆ ಏನು? ನಿಮ್ಮ ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಟ್ರೋಫಿ ಅಂತ. ಬಿನೈನ್ ಅಂದ್ರೆ ಕ್ಯಾನ್ಸರ್ ಇಲ್ಲದೆ ಇರೋದು, ಪ್ರಾಸ್ಟೇಟಿಕ್ ಹೈಪರ್ಟ್ರೋಫಿ ಅಂದ್ರೆ ಒಂದು ಪ್ರಾಸ್ಟೇಟ್ ಅಲ್ಲಿರುವಂತಹ ಗ್ರಂಥಿಗಳು ಹೈಪರ್ಟ್ರೋಫಿ ಆಗಿದೆ, ಹೆಚ್ಚಾಗಿ ಬೆಳ್ಕೊಂಡಿದೆ ಅಂತ. ಅಂದ್ರೆ ಇವಾಗ ನೀವು ಈ ಪ್ರೋಸ್ಟೇಟ್ಗೂ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆಯಾ? ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋ ಚಾನ್ಸ್ ಇದೆ. ಯಾಕಂದ್ರೆ ಅದರಲ್ಲಿ ಇದು ಒಂಥರ ಸ್ಪಾಂಜ್ ತರನೇ. ಅದು ಕಿಡ್ನಿ ಒಂದು ದೊಡ್ಡ ಸ್ಪಾಂಜ್ ಅಂದ್ರೆ ಪ್ರಾಸ್ಟೇಟ್ ಒಂದು ಚಿಕ್ಕ ಸ್ಪಾಂಜ್ ಅನ್ಕೋಬಹುದು. ಸ್ಪಾಂಜ್ ಒಳಗಡೆ ಗ್ರಂಥಿಗಳು ಇರ್ತವೆ, ಅಸಿನೆ ಅಂತ ಹೇಳ್ತೀವಿ. ಅಸಿನೆ ಅವೆಲ್ಲ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರ್ತವೆ. ಇವಾಗ ಈ ಚಿತ್ರದಲ್ಲಿ ನಮ್ಗೆ ಏನು TURP ನಲ್ಲಿ ಏನ್ ಕಾಣ್ತಾ ಇದೆ? ಈ ಚಿತ್ರದಲ್ಲಿ ನೀವು ನೋಡೋ ಪ್ರಕಾರ ಪ್ರಾಸ್ಟೇಟ್ ಅದು ಹಳದಿ ಬಣ್ಣದಲ್ಲಿ ಕಾಣಿಸ್ತಾ ಇರೋದೆಲ್ಲ ಅದು ಎನ್ಲಾರ್ಜ್ ಆಗಿರೋ ಪ್ರಾಸ್ಟೇಟ್, ಅಂದ್ರೆ ಬೆಳವಣಿಗೆ ಆಗಿರುವಂತ ಲೆಫ್ಟ್ ಸೈಡ್ ಇರೋದು ಹೆಚ್ಚಾಗಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇರೋದು. ನಾವು ಅಲ್ಲಿ TURP ಅಂತ ಹೇಳಿದ್ರೆ ಇದು ಕನ್ವೆನ್ಷನಲ್ ಪ್ರೊಸೀಜರ್ ಅಲ್ಲಿ ನಾವು ಪ್ರಾಸ್ಟೇಟ್ ನ ಹೋಗೋ ಜಾಗದಲ್ಲಿ ಒಂದು ಕ್ಯಾಮೆರಾ ಹಾಕಿ, ಕ್ಯಾಮೆರಾ ಮೂಲಕ ಒಂದು ಚಿಕ್ಕ ಇನ್ಸ್ಟ್ರೂಮೆಂಟ್ ಹಾಕಿ ಎಷ್ಟು ಬೆಳವಣಿಗೆ ಆಗಿದ್ದು ಅದನ್ನ ನಾವು ಕೊರೆದು ತೆಗಿತೀವಿ. TURP ಅಂತ ಅದು. ಇವಾಗ ಇಂಥ ಸಂದರ್ಭದಲ್ಲಿ ಕ್ಯಾನ್ಸರ್ ಆದಾಗ ಆ ಕ್ಯಾನ್ಸರ್ಗೂ ನೀವು ಪ್ರೋಸ್ಟೇಟ್ ಕ್ಯಾನ್ಸರ್ಗೂ ಚಿಕಿತ್ಸೆ ನೀಡತಕ್ಕಂಥ ವ್ಯವಸ್ಥೆ ಇದೆಯಾ? ಎಲ್ಲ ಇದೆ. ಪ್ರೋಸ್ಟೇಟ್ ಕ್ಯಾನ್ಸರ್ ಇವಾಗ ವರ್ಲ್ಡ್ ವೈಡ್ ಟ್ರೀಟ್ಮೆಂಟ್ ಇಸ್ ವೆರಿ ವೆಲ್ ಡೆವಲಪ್ಡ್. ಎಲ್ಲಾ ಕಡೆನೂ ಪ್ರೋಸ್ಟೇಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನುಕೂಲ ಚೆನ್ನಾಗಿದೆ. ಓಕೆ, ಇನ್ನು ಕೆಲವೊಮ್ಮೆ ಒಂದು ಮಾಹಿತಿ ಹೇಳ್ತಾರೆ, ಈ ಪ್ರೋಸ್ಟೇಟ್ ಏನಾದ್ರು ಇದಾದಾಗ ಬೇಕು ಅಂದ್ರೆ ಒಂದು ಪಾರ್ಟ್ ಆಫ್ ದಿ ಒಂದು
ಕಾಲ್ ಭಾಗನೋ ಅರ್ಧ ಭಾಗನೋ ನಾವು ತೆಗೆದೇ ಬಿಡ್ಬೋದು ಅಂತಾರಲ್ಲ, ಹಾಗೆ ತೆಗೆದ್ರೂ ನೀವು ಬದುಕಬಹುದಾ? ಪ್ರಾಸ್ಟೇಟ್ ಹೆಚ್ಚಾಗಿ ಮಕ್ಕಳಾಗೋಕ್ಕೋಸ್ಕರ ಅಂದ್ರೆ ವೀರ್ಯ ಅದ್ರದ್ದು ಕ್ವಾಂಟಿಟಿ ಚೆನ್ನಾಗಿ ಆಗೋಸ್ಕರ ಪ್ರಾಸ್ಟೇಟ್ ಬೇಕಾಗುತ್ತೆ. ಅದು ಇಲ್ಲೇ ಇದ್ದಾಗ ತೆಗೆದ್ರು ಏನು ಅಂತ ತೊಂದರೆ ಏನಿಲ್ಲ. ಬಹಳ ಸಂತೋಷ ಡಾಕ್ಟ್ರೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೂತ್ರಪಿಂಡ ಕಲ್ಲುಗಳು ಮತ್ತು ಪ್ರೋಸ್ಟೇಟ್ ಸಮಸ್ಯೆ ಬಗ್ಗೆ ಬಹಳ ಒಳ್ಳೆ ಮಾಹಿತಿಯನ್ನು ಪಡೆದಿದ್ದೇವೆ. ಡಾಕ್ಟರ್ ಪ್ರೇಮ್ ಕುಮಾರ್ ಅವರು ಹೇಳಿದ ಹಾಗೆ ಪ್ರತಿಯೊಬ್ಬರು ತಮ್ಮ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಪ್ರತಿನಿತ್ಯ 2 ರಿಂದ 2.5 ಲೀಟರ್ ನೀರನ್ನು ಕಡ್ಡಾಯವಾಗಿ ಕುಡಿಬೇಕು. ಹಾಗೆ ಕುಡಿಯೋದ್ರಿಂದ ಏನಾಗುತ್ತೆ, ನಿಮ್ಮ ಏನಾದರೂ ಸಣ್ಣ ಪುಟ್ಟ ಕಿಡ್ನಿ ಕಲ್ಲುಗಳೇನಾದರೂ ಇದ್ದರೆ ತಾನಾಗಿ ಹೊರಟೋಗುತ್ತೆ. ಅದರ ಜೊತೆಗೆ ಒಂದು 40 ವಯಸ್ಸಾದಮೇಲೆ ದಯವಿಟ್ಟು ವರ್ಷಕ್ಕೊಮ್ಮೆ ಅದು ನಿಮ್ಮ ಕಿಡ್ನಿಯ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಏನಪ್ಪ ಅಂತಂದರೆ ಒಂದು ಯೂರಿನ್ ಪರೀಕ್ಷೆ ಮಾಡಿದ್ರೆ ಮತ್ತು ರಕ್ತ ಪರೀಕ್ಷೆ ಮಾಡಿದ್ರೆ ನಿಮ್ಮ ಕಿಡ್ನಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಮತ್ತು ಈ ಸೀನಿಯರ್ ಸಿಟಿಸನ್ಸಲ್ಲಿ ಪ್ರೋಸ್ಟೇಟ್ ಸಮಸ್ಯೆ ಬಂದಾಗ ಅವರು ಹೇಳಿದ್ರು ಇದರ ರೋಗ ಲಕ್ಷಣಗಳು ಬಂದು ಪದೇ ಪದೇ ರಾತ್ರಿ ಎದ್ದು ತಾವು ಮೂತ್ರ ವಿಸರ್ಜನೆಗೆ ಹೋಗ್ತಕ್ಕಂಥದ್ದು. ಇವೆಲ್ಲವ ಏನಾದರೂ ಇದ್ದಾಗ ತಾವು 50 ವರ್ಷ ಆದಮೇಲೆ ಕಡ್ಡಾಯವಾಗಿ ನಿಮ್ಮ ಪ್ರೋಸ್ಟೇಟ್ನ ಕೂಡ ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಮ ಜಾಗೃತಕ್ಕಾಗಿ ಇದ್ದರೆ ಮುಂದೆ ಆಗ್ತಕ್ಕಂಥ ಒಂದು ಅನಾಹುತವನ್ನು ನಾವು ಮುಂಚೆನೇ ತಪ್ಪಿಸ್ಬೋದು. ಒಂದು ವೇಳೆ ಈ ರೀತಿ ಏನಾದರೂ ಆದರೆ ತಾವೇನು ಭಯಪಡಬೇಕಾಗಿಲ್ಲ. ಇವತ್ತು ಆಧುನಿಕವಾದಂಥ ಚಿಕಿತ್ಸೆ ಇದೆ ಇವೆಲ್ಲ ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ, ಅದರಿಂದ ಭಯಪಡಬೇಡಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇಷ್ಟು ಮಾಹಿತಿ ನೀಡಿದಂಥ ಡಾಕ್ಟರ್ ಪ್ರೇಮ್ ಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಡಾಕ್ಟರ್. सपनों के उस पार बसा